ಕೇಳ್ತೀನಿ, ಈ ಶಾಮ್ಯಾನ ಯಾಕೆ ಸರ್? ನೀವು ಹಿಂದೆ ಅನೇಕ ಪ್ರಕರಣಗಳನ್ನ ನೋಡಿರ್ತೀರಿ, VVIPಗಳ ಆರೋಪಿ ಸ್ಥಾನದಲ್ಲಿ ನಿಂತ ಪ್ರಕರಣ ಕೂಡ ನೋಡಿರ್ತೀರಿ. ಹಿಂಗೆ ಶಾಮ್ಯಾನ ಹಾಕಿ ಪೊಲೀಸ್ ಸ್ಟೇಷನ್ ಕವರ್ ಮಾಡಿದಂತಹ ಸೀನ್ ಯಾವತ್ತಾದ್ರೂ ಆಗಿತ್ತಾ? ಸ್ಟೇಷನ್ಗೆ ಬುರ್ಕ ಹಾಕಿದ್ದಾರೆ. ಫಸ್ಟ್ ಪೊಲೀಸ್ ಇತಿಹಾಸದಲ್ಲೇ ಮೊದಲನೇ ಸಲ ನೋಡ್ತಾ ಇರೋದು. 144 ಮಾಡಿದ್ದಾರೆ. ಇವ್ರು ಏನಂತಾರೆ, ಕಲಿಗಿಲ್ಲಿ ಎಸಿಬಹುದು, ಯಾರಾದರೂ ದುಷ್ಕರ್ಮಿಗಳು ಏನಾದರೂ ಅನಾಹುತ ಮಾಡಬಹುದು ಅಂತ ತಿಳ್ಕೊಂಡು ಕಾಣಬಾರ್ದಂತ ಆ ಥರ ಮಾಡಿದೀವಿ ಅಂತ ಕೆಲವೊಬ್ರು ಹೇಳ್ತಾರೆ. ಬಟ್ 144 ಮಾಡಿದಾಗ ದುಷ್ಕರ್ಮಿಗಳಿಗೆ ಬರ್ತಾರೆ ಹಂಗಲ್ಲಿ ಅಲ್ವಾ? ಬರೋ ಚಾನ್ಸೇ ಇಲ್ಲ. ಅದು ನಮಗೂ ಒಂದು ವಿಚಿತ್ರ ಅನಿಸ್ತದೆ. ಅನುಮಾನ ಇದ್ರೆ ನೆಟ್ಟನ್ ಹಾಕ್ತಾರೆ, ಶಾಮ್ಯಾನ ಹಾಕ್ತಾರ? ಅಲ್ಲ, ಅವಶ್ಯಕತೆನೇ ಇಲ್ಲ. ನಟ್ ಹಾಕೋದು ಅವಶ್ಯಕತೆ ಇಲ್ಲ, ಶಾಮಿಯಾನ ಹಾಕೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ 144 ಮಾಡಿದ್ದಾರೆ. 144 ಮಾಡಿದ್ರೆ ಅಲ್ಲಿ ಅಲೌ ಮಾಡೋದೇ ಇಲ್ಲ, ಯಾರನ್ನೂ ಹತ್ತಿರದಲ್ಲಿ ನಿಲ್ಲಿಕ್ಕೆ ಅಲೌ ಮಾಡೋದೇ ಇಲ್ಲ. ಸೊ ಹೀಗಿದ್ದಾಗ ಅದು ಹಾಕೋದು ಅವಶ್ಯಕತೆನೇ ಇಲ್ಲ. ಇದು ಯಾಕೆ ಹಾಕಿದಾರೋ ನನಗೂ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಒಂದು ಪೊಲೀಸರ ಮೇಲೆ ಅನಾವಶ್ಯಕವಾದಂಥ ಟೀಕೆ ಗುರಿ ಆಗ್ತಾ ಇದ್ದಾರೆ. ಇದು ಮಾಡಬಾರ್ದು. ಆ್ಯಕ್ಚುಲಿ ಏನಿದೆ ಅದರಲ್ಲಿ? ಇದು ಕದ್ದು ಮುಚ್ಚಿ ಮಾಡುವಂಥದ್ದು ಏನಿದೆ? ಮುಚ್ಚುಮರೆ ಮಾಡುವಂಥದ್ದು ಏನಿದೆ ಅದರಲ್ಲಿ? ಏನಿಲ್ಲ. ಎಲ್ಲ ಇಟ್ ಈಸ್. ಮತ್ತೆ ನಾವು ಟ್ರಾನ್ಸ್ಪರೆಂಟ್ ತನಿಖೆ ಮಾಡ್ತೀವಿ, ಎಲ್ಲಾನು ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್ ಅಂತಾರೆ. ಮತ್ತೆ ಪರದೆ ಯಾಕೆ ಹಾಕುವುದು ಅವಶ್ಯಕತೆ? HK ಪಾಟೀಲ್ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ. ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಇರಬಹುದು. ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಏನಿರ್ತದೆ? ಲಾ ಅಂಡ್ ಆರ್ಡರ್ 144 ಮಾಡ್ಯಾರಲ್ಲ. ಮತ್ತೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆತ ಅಂತ ತಿಳ್ಕೊಂಡೇನೆ 144 ಮಾಡಿದ್ದಾರೆ. ಅನೌನ್ಸ್ ಮಾಡಿದ್ಮೇಲೆ ಜನನೇ ಅಲ್ಲಿ ಇರುವುದಿಲ್ಲ ಅಂದ್ರೆ ಏನು ಪರದೆ ಅವಶ್ಯಕತೆ ಏನಿದೆ ಅಲ್ವಾ? ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ನಿಮ್ಮ ಅನುಭವದ ಆಧಾರದ ಮೇಲೆ ನೋಡೋದಾದ್ರೆ ಯಾಕೆ ಹಾಕಿರ್ಬೋದು? ಏನ್ ಇಂಟೆನ್ಷನ್ ಇರಬಹುದು ಪೊಲೀಸರದ್ದು? ಇದು ಮನೆ ನೀವು ಬಿರಿಯಾನಿ ತಿಂದಿರಂತ ಅಲ್ಲಿಗೆ ಅನುಮಾನ ಸಹಜ. ಪ್ರಶಾಂತ್ ಸಂಬರ್ಗಿ ಅವರೇ, ಅನುಮಾನ ಸಹಜ. ಜೈಲಿನ ಒಳಗಡೆ, ಪೊಲೀಸ್ ಠಾಣೆಯ ಒಳಗಡೆ ಯಾವ ರೀತಿ ಕ್ರಮಗಳು ಆಗ್ಬೇಕು ಆ ರೀತಿ ಆಗ್ತಾ ಇಲ್ಲ. VVIP ಟ್ರೀಟ್ಮೆಂಟ್ ಕೊಡ್ತಿದ್ದಾರೋ, ಬಿರಿಯಾನಿ ತಗೊಂಡು ಹೋಗಿ ಕೊಡ್ತಾ ಇದ್ದಾರೋ, ಮತ್ತೊಂದು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದೆಯೋ ಮಗದೊಂದಾಗ್ತಿದ್ಯೋ, ಇದನ್ನೆಲ್ಲ ಕವರ್ ಅಪ್ ಮಾಡ್ಲಿಕ್ಕೆ, ಮಾಧ್ಯಮಗಳ ಕ್ಯಾಮ್ರಾ ಕಣ್ಣಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇನ್ನು ಹೇಗೆ ವಿಶ್ಲೇಷಣೆ ಮಾಡೋದು? ಇದನ್ನು ಮೀಡಿಯಾದವರು ಅಲೌ ಮಾಡಲೇಬೇಕು. ನಮ್ಮದು ಡೆಮೋಕ್ರಸಿ ರೀ. ವಿ ಆರ್ ಸರ್ವಿಂಗ್ ಇನ್ ಡೆಮೋಕ್ರಸಿ ಸಿಸ್ಟಮ್. ನಿಜ ನಿಜ. ಮೀಡಿಯಾದವರು ಇದೊಂದು ಪ್ರಮುಖವಾದ ಅಂಗ. ಮತ್ತು ಅವರಿಗೆ ಹೊರಗಡೆಯಿಂದ ಒಳಗಂತೂ ನಾವು ಅಲೌ ಮಾಡೋದಿಲ್ಲ. ತನಿಖೆ ಮಾಹಿತಿಯನ್ನು ಕೊಡೋದಿಲ್ಲ. ತನಿಖೆ ಏನು ನಡೆದಿದೆ, ಏನು ಹೇಳಿಕೆ ಕೊಟ್ಟಿದ್ದಾರೆ, ಎಲ್ಲಿವರೆಗೆ ಬಂದಿದೆ ತನಿಖೆ, ಅದು ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಸೊ ಮತ್ತೆ ಇವರು ಕ್ಯೂರಿಯಾಸಿಟಿ ಇರ್ತದೆ, VIP ಇನ್ವಾಲ್ವ್ಮೆಂಟ್ ಇದೆ ಅಂದ್ಮೇಲೆ ಎಲ್ಲರೂ ಮೀಡಿಯಾದವರು ಬರ್ತಾರೆ, ನೋಡ್ತಿರ್ತಾರೆ. ಏನು ಶೂಟಿಂಗ್ ಮಾಡಿದ್ರೆ ಏನ್ ತಪ್ಪಿದೆ? ನಿಜ. ಸಂಬರ್ಗಿ ಅವರೇ, ನಾವು ಈ ಕಾರ್ಯಕ್ರಮದ ಪ್ರಮೋಷನ್ ಲೈನ್ಸ್ ಅಲ್ಲಿ ಕೊಟ್ಟಿದ್ವಿ, ಇದು ನಡೀತಿರೋದು ಫಿಲ್ಮ್ ಶೂಟಿಂಗ್ ಅಥವಾ ತನಿಖೆನಾ ಅಂತ ಹೇಳಿ. ಇಂಟರ್ವ್ಯೂ ತಗೋಬಾರ್ದು. ವಿ ಅಂಡರ್ಸ್ಟ್ಯಾಂಡ್ ಸರ್. ನಾವ್ ಯಾರು ಮಾಧ್ಯಮ ಮಿತ್ರರು ಯಾರು ಪ್ರಯತ್ನ ಕೂಡ ಮಾಡಿರ್ಲಿಲ್ಲ. ಪ್ರಶಾಂತ್ ಸಂಬರ್ಗಿ ಅವರೇ, ಫಿಲಂ ಶೂಟಿಂಗ್ ನಡೀತಾ ಇದೆಯಾ? ಶಾಮ್ಯಾನ ಹಾಕಿ ಇರೋ ಆರ್ಟಿಸ್ಟ್ ಗಳಿಗೆಲ್ಲ ಮೇಕಪ್ ಫೇಡ್ ಔಟ್ ಆಗಬಾರ್ದು ಅಂತ ಹೇಳಿ ನೆರಳಿನ ವ್ಯವಸ್ಥೆ ಮಾಡಿ ಅಲ್ಲಿ ಪಿಕ್ಚರ್ ಶೂಟಿಂಗ್ ನಡೀತಾ ಇದೆಯಾ, ತನಿಖೆ ನಡೀತಿದ್ಯಾ? ನೋಡಿದ್ರೆ ಅನುಮಾನ ಬರುತ್ತೆ. ನೋಡಿ, ಇದನ್ನೆಲ್ಲ ನೋಡಿದ್ರೆ 90ರ ದಶಕದ ಲಲ್ಲು ಯಾದವ್ ಸರ್ಕಾರ ಇತ್ತಲ್ಲ, ಅಲ್ಲಿ ಪೊಲೀಸ್ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ಅನೇಕ ಪಿಕ್ಚರ್ಗಳಲ್ಲಿ, ದಬಾಂಗ್ ಆಗಿರ್ಬೋದು, ಎಲ್ಲದರಲ್ಲೂ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಹೇಗಿತ್ತು, ಕ್ರಿಮಿನಲ್ಸ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಅನ್ನೋದನ್ನ ಒಂದು ಹಿಂದೆ ಫ್ಲ್ಯಾಶ್ ಬ್ಯಾಕ್ ಬರುತ್ತೆ. ಮೊನ್ನೆ ರೀಸೆಂಟಾಗಿ ಅದು ಯಾವುದೋ RTI ಆಕ್ಟಿವಿಸ್ಟು ರವಿಕೃಷ್ಣ ರೆಡ್ಡಿ ಅವರು ಹೈಕೋರ್ಟಿನ ಪ್ರಶ್ನೆ ಕೇಳಿದ್ರು, ಪೊಲೀಸ್ ಸ್ಟೇಷನ್ ಒಳಗೆ ನಾನು ಕ್ಯಾಮ್ರಾ ತೊಗೊಂಡು ಹೋಗ್ಬೋದಾ? ಅದಕ್ಕೆ RTI ಉತ್ತರ ಬಂದಿರೋದು, ಕಂಪ್ಲೇನೆಂಟ್ ಕ್ಯಾನ್ ಡೂ ಅ ಲೈವ್ ವಿಡಿಯೋ, ಕಂಪ್ಲೇನೆಂಟ್ ಕ್ಯಾನ್ ಡೂ ಅ ಫೇಸ್ಬುಕ್ ವಿಡಿಯೋ, ಅದು ಪಬ್ಲಿಕ್ ಸ್ಪೇಸು, ಅಲ್ಲಿ ಮಾಡಬಹುದು ಅಂತ ಒಂದು RTI ಬಂದಿದೆ ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ. ಇದು ಶಾಮ್ಯಾನ ಹಾಕಿರೋದು ಆಫ್ಟರ್ ಸೆಕ್ಷನ್ 144. ಪೊಲೀಸ್ ಅವರು ಅಡಿಷನಲ್ ಫೋರ್ಸ್ ತರ್ಬೋದು, ಪೊಲೀಸ್ ಅವರು ಬ್ಯಾರಿಕೇಡಿಂಗ್ ಮಾಡ್ಬೋದು. ಅದನ್ನ ಬಿಟ್ಟು ಇದು ಪ್ರೈವಸಿಗೋ ಸೀಕ್ರೆಸಿಗೋ ಅಥವಾ ಅಲ್ಲಿ ಒಳಗಡೆ ಏನೋ ಪೊಲೀಸ್ ಭಾಷೆಯಲ್ಲಿ ಹೇಳ್ತಾರಲ್ಲ, ವರ್ಕೌಟ್ ಮಾಡ್ತಾ ಇದ್ದಾರೋ ಏನು ಗೊತ್ತಾಗ್ತಾ ಇಲ್ಲ. ಬಟ್ ನಾವು ಸತತವಾಗಿ 3 ಡೇಸಿಂದ ಪೊಲೀಸ್ಗೆ ಸಲ್ಯೂಟ್ ಹೊಡಿತಾ ಇದ್ದೀವಿ. ಅವರಿಗೆ ನಾವು ಎದ್ದು ಸಲ್ಯೂಟ್ ಹೊಡಿತಾ ಇದ್ದೀವಿ. ಯಾಕೆಂದರೆ ಈ ಕೇಸನ್ನು ಈ ಲೆವೆಲ್ ತೊಗೊಂಡು ಹೋಗಿ ಸ್ಟ್ರಾಂಗ್ ಆಗಿದೆ, ಸ್ಟ್ರೆಂತ್ ಆಗಿದೆ, ಯಾರಿಗೂ ಬೇಲ್ ಸಿಗೋದಿಲ್ಲ, ಡಾಕ್ಯುಮೆಂಟೇಷನ್ ಆಗ್ತಾ ಇದೆ, ಟೆಕ್ನಿಕಲ್ ಎವಿಡೆನ್ಸ್ ಆಗ್ತಾ ಇದೆ. ಅವ್ರ ನಟನೆ ಆಗಿರಲಿ,
ಪೊಲಿಟಿಷಿಯನ್ ಆಗಿರಲಿ ಸಾಮಾನ್ಯ ವ್ಯಕ್ತಿ ಆಗಿರಲಿ ಆ ಥರ ಒಂದು ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಲ್ಯೂಟ್ ಹೊಡ್ತಾ ಇದ್ದ ಪೊಲೀಸ್ ಅವ್ರಿಗೆ ಇವತ್ತು ನಮ್ಮ ಕೈ ಕೆಳಗಿಳಿದಿದೆ. ಈ ಶಾಮಿಯಾನದಿಂದ ಡೌಟು ಏನು ಇಲ್ದೇನೆ ಡೌಟ್ ಬರ್ತಾ ಇದೆ. ಅವರು ಮಾಡಿರೋ ಕೆಲಸ ಶ್ರಮ ಅದೆಲ್ಲೋ ಒಂದ್ ಕಡೆ ನಮಗೆ ಇದು ಒಂದ್ ಕಡೆ ಹಳ್ಳ ಹಿಡಿಯುತ್ತಾ? ನಿಜ ನಿಜ. ಶಶಿಕಾಂತ್ ಹೆಡ್ಡಳ್ಳಿ ಅವರೇ, ದರ್ಶನ್ ಅವ್ರು ತಪ್ಪು ಮಾಡಿದಾರಾ ಇಲ್ವಾ ಕಾನೂನಾತ್ಮಕವಾಗಿ ತನಿಖೆ ಆಗಲಿ. ನಾವು ನಿನ್ನೆ ಕೂಡ ಹೇಳಿದ್ವಿ, ಇವತ್ತು ಹೇಳ್ತಿದ್ದೀವಿ, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲೂ ಹೇಳಿದ್ವಿ, ಮೀಡಿಯಾ ಟ್ರಯಲ್ ಮಾಡುವಂತಹ ಗೋಜಿಗೆ ರಿಪಬ್ಲಿಕ್ ಕನ್ನಡ ಹೋಗ್ತಿಲ್ಲ. ಬಟ್ ನೀವು ಒಪ್ಕೊಳ್ತೀರಿ ಮಾಧ್ಯಮಗಳಲ್ಲಿ ಕೆಲವೊಂದಷ್ಟು ಸಂಗತಿಗಳನ್ನ, ಅದರಲ್ಲೂ ಈ VIP ಗಳ ಇನ್ವಾಲ್ವ್ಮೆಂಟ್ ಇರಬಹುದು ಅನ್ನೋ ಪ್ರಕರಣಗಳನ್ನ ತೋರಿಸದೆ ಹೋದ್ರೆ ದಿಕ್ಕು ತಪ್ಪೋ ಎಲ್ಲಾ ಸಾಧ್ಯತೆಗಳಿರುತ್ತೆ. ಮಾಧ್ಯಮಗಳ ಅಷ್ಟು ಕ್ಯಾಮ್ರಾಗಳಲ್ಲಿ ಇರಬೇಕಾದ್ರೂ ಕೂಡ ಶಾಮಿಯಾನ ಕಟ್ತಾರೆ ಅಂತಂದ್ರೆ ಕವರ್ ಅಪ್ ಅಲ್ದಲೆ ಇದು ಏನಿರಬಹುದು ಅಂತ ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು. ಇದು ಎಲ್ಲೋ ಹಲವಾರು ಮುಚ್ಚುಮರೆಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇವರು ಸೆಲೆಬ್ರಿಟಿ ಇದ್ದಾರಲ್ಲ, ಆ ಸೆಲೆಬ್ರಿಟಿಯನ್ನು ಕಾಪಾಡಲಿಕ್ಕೆ ಒಂದು ವ್ಯವಸ್ಥೆ ರೂಪುಗೊಂಡಿದೆ. ಅದಕ್ಕೆ ಈಗಾಗಲೇ ಬಹಳ ಅನುಮಾನಗಳು ವ್ಯಕ್ತ ಆಗ್ತಾ ಹೋಗ್ತಾ ಇದ್ದಾವೆ. ಅದಕ್ಕೆ ಮೂಲ ಕಾರಣ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ನ ನಿನ್ನೆ ಬದಲಾಯಿಸಿದ್ದಾರೆ. ತನಿಖಾಧಿಕಾರಿ ಗಿರೀಶ್ ನಾಯಕ್ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ತನಿಖಾಧಿಕಾರಿ, ಅವರನ್ನು ತೆಗೆದು ಹಾಕಿಬಿಟ್ಟು ಬದಲಾಯಿಸಿ ಇದ್ದಕ್ಕಿದ್ದ ಹಾಗೆ. ಯಾಕಂದರೆ ತನಿಖೆ ವಿಚಾರಣೆ ಪೀಕಲ್ಲಿದೆ. ಇಂಥ ಸಂದರ್ಭದಲ್ಲಿ ACP ಚಂದನ್ ಅವ್ರನ್ನ ಕರ್ಕೊಂಡ್ಬಂದು ತನಿಖಾಧಿಕಾರಿ ಆಗು ಅಂತ ಹೇಳಿದ್ದಾರೆ. ಮೊಟ್ಟ ಮೊದಲ ಅನುಮಾನ ಶುರು ಆಗೋದೇ ಇಲ್ಲಿ. ಆ ನಂತರ 144 ಸೆಕ್ಷನ್ ಹೇರೋದಂತ ಅಲ್ಲೇನು ಅಷ್ಟೊಂದು ದೊಂಬಿ ಗಲಭೆ ಆಗ್ತಕ್ಕಂಥದ್ದು ಯಾವ ಸನ್ನಿವೇಶಗಳು ಇಲ್ಲ. ನೆನ್ನೆ ಲಾಠಿ ಚಾರ್ಜ್ ಆಯ್ತು, ಕೆಲ ಹುಚ್ಚು ಅಭಿಮಾನಿಗಳು ಹುಚ್ಚುತನದ ಪ್ರದರ್ಶನ ಮಾಡ್ತಾ ಇದ್ರು. ಅಲ್ಲಿರೋ ಪೊಲೀಸರು ಸಾಕು, ಇಲ್ಲ ಒಂದೆರಡು ಹೆಚ್ಚಿಗೆ ಬಟಾಲಿಯನ್ ತರಬಹುದು, ರಿಸರ್ವ್ ಪೊಲೀಸರು ಒಂದೆರಡು ವ್ಯಾನ್ಗಳು ಬಂದ್ರು ಸಾಕಾಗುತ್ತೆ. 144 ಆಗುವಂತ ಒಂದು ದೊಡ್ಡದಾದಂತ ಅಲ್ಲಿ ಸೀನ್ ಏನು ಇಲ್ಲ. ಮೂರನೇದ್ದು ಶಾಮಿಯಾನ ಹಾಕ್ತಕ್ಕಂಥದ್ದು. ಶಾಮಿಯಾನ ಬಹುಶಃ ಹಾಕಿದ್ದು ನಿಮ್ಮ ಹೆದರಿಕೆಯಿಂದ, ನೀವು ಮಾಧ್ಯಮದವರು ಎಲ್ಲಿ ಬರ್ತೀರಾ ಕ್ಯಾಮ್ರಾ ಇಡ್ತೀರಾ ಅಂತ. ಪಾರದರ್ಶಕವಾಗಿ ತನಿಖೆ ಮಾಡ್ತಿದ್ದಾರೆ ಅಂತಂದ್ರೆ ಭಯ ಯಾಕೆ? ಮಾಧ್ಯಮದ ಭಯ ಯಾಕೆ? ನಾನು ಹೇಳ್ತಾ ಇರೋದು ಅವ್ರಿಗಿದೆ. ಸೊ ಅದಕ್ಕೆ ಪೂರಕವಾಗಿ ನಮ್ಮ ಗೃಹ ಮಂತ್ರಿಗಳು ಸಹಿತ ಅವ್ರ ಹೇಳಿಕೆಗಳನ್ನು ಸಹಿತ ಸ್ಟ್ರಾಂಗ್ ಆಗಿ ಕೊಡ್ತಾ ಇಲ್ಲ. ಅವರು ಸಹಿತ ಹೇಳಿಕೆಗಳನ್ನ ಏನ್ರಿ ಮಾಡೋದು, ಬಿರಿಯಾನಿ ಯಾಕೆ ತರಿಸಿದ್ರಿ ಅಂದ್ರೆ ಮತ್ತೇನು ಅವ್ರು ಹಸುವೆಯಿಂದ ಹಿಡೋದೇನ್ರಿ ಅಂತ ಕೇಳ್ತಾರೆ. ಅಂದ್ರೆ ಎಲ್ಲಾ ಬಂಧಿತರಿಗೂ ಸಹಿತ ಇವರು ಬಿರಿಯಾನಿನೇ ತರಿಸ್ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಚಿತ್ರಾನ್ನ ತಾನೇ ತರಿಸ್ಕೊಡ್ತಾ ಇರೋದು. ಆದರೆ ಇವರು ಬಿರಿಯಾನಿಯನ್ನು 10 ಪ್ಯಾಕೆಟ್ಗಳು ತೆಗೆದುಕೊಂಡು ಹೋದಾಗೂ ಸಹಿತ ಗೃಹ ಮಂತ್ರಿಗಳು ಒಂದು ಸ್ವಲ್ಪ ಈ ರೀತಿ ಅಂತ ಹೇಳಿಕೆ ಕೊಡಬಾರ್ದು. ಮತ್ತೇನ್ರಿ ಅವ್ರು ಹಸುವೆಯಿಂದ ಇರಬೇಕಾ, ಹಸುವೆಯಿಂದ ಬಿಡ್ಬೇಕಾ, ಅವ್ರಿಗೆ ಸಿಗರೇಟ್ಗಳನ್ನ ಸಪ್ಲೈ ಮಾಡೋ, ಅವ್ರು ಸಿಗರೇಟ್ ಕೇಳ್ತಾ ಇದಾರಂತೆ, ಸಿಗರೇಟ್ ಸಪ್ಲೈ ಮಾಡ್ತಕ್ಕಂಥದ್ದು ಇವುಗಳೆಲ್ಲವೂ ವಿಚಾರಕ್ಕೆ ಬರ್ತೀನಿ. ಅದು ದೊಡ್ಡ ಪ್ರಶ್ನೆ, ಅದಕ್ಕೆ ಬರ್ತೀನಿ. ಅದನ್ನ ಇವುಗಳಲ್ಲಿ ಅಂದ್ರೆ ಸೆಲಿಬ್ರಿಟಿ ನಮ್ಮ ಪರಮೇಶ್ವರ್ ಸರ್ ಹೇಳ್ತಾರೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅಂತ. ಆದ್ರೆ ಇಲ್ಲಿ ಹಾಗಾದ್ರೆ ಸೆಲಿಬ್ರಿಟಿಗಳು ಅತೀತರ, ಕಾನೂನನ್ನು ಮೀರಿದವರ, ಅವ್ರಿಗೆ ಎಲ್ಲಾ ರೀತಿಯಾದಂತ ಅನುಕೂಲತೆಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆಗಳಿದ್ದಾವ ಅಥವಾ ಕಾನೂನು ಅದಕ್ಕೆ ಪರ್ಮಿಷನ್ ಕೊಡುತ್ತಾ? ಸೊ ಆದ್ದರಿಂದ ಅವರು ತಪ್ಪು ಮಾಡಿದಾರ ಇಲ್ಲ ಅನ್ನೋದು ಕಾನೂನು ವಿಚಾರಣೆಗಳಲ್ಲಿ ನಡೆಯಲಿ. ಆದ್ರೆ ಎಲ್ಲರನ್ನೂ ಟ್ರೀಟ್ ಮಾಡೋ ಹಾಗೆ ಅವರನ್ನು ಮಾಡಬೇಕಾಗಿರುತ್ತೆ. ದೃಶ್ಯದಲ್ಲಿ ನೋಡಿ, ಆ ದೃಶ್ಯ ಹಾಕಿ ಒಂದ್ಸತಿ ಗೇಟಿಗೂನು ಶಾಮಿಯಾನ ಎಂತೆಂತ ದೊಡ್ಡ ಫಂಕ್ಷನ್ ಅಲ್ಲೂ ಗೇಟ್ಗಳಿಗೆಲ್ಲ ಶಾಮಿಯಾನ ಕಟ್ಟಿದ್ ನಾನ್ ನೋಡಿರ್ಲಿಲ್ಲ. ಅಂತ ಫಂಕ್ಷನ್ ನಡೀತಿದ್ರು ಕೂಡ ಹೊಸ ಪರಂಪರೆಯನ್ನ ಪೊಲೀಸರು ಹುಟ್ಟಾಕ್ತಾ ಇದ್ದಾರೆ. ಅದಕ್ಕೆ ಕೇಳಿದೆ, ಏನಾದ್ರು ಶಾಮಿಯಾನ ಭಾಗ್ಯ ಅಂತ ಹೊಸ ಸ್ಕೀಮ್ ಏನಾದ್ರು ಶುರುವಾಗಿದೆಯಾ ಅಂತ ಹೇಳಿ. ಎನಿವೆ, ಶಾಂತಕುಮಾರ್ ಸರ್